ಹಾಯ್ ಫ್ರೆಂಡ್ಸ್, ಮಂಗಳಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಹಾಲಿನ ಪುಡಿಲಿಂದ ನಾವು ಬರ್ಫಿಯನ ಅಂದ್ಕೊಳ್ರಿ, ಇಲ್ಲ ಪೇಡನ ಅಂದ್ಕೊಳ್ರಿ, ಒಟ್ಟು ಇದನ್ನು ಮಾಡೋದು ನಾನು ತೋರಿಸ್ತಾ ಇದ್ದೀನಿ. ಅದು ಯಾವ ಥರ ಮಾಡೋದು ನೋಡೋಣ ಬನ್ನಿರಿ. ಇದರಲ್ಲಿ ನಾನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದು ಯಾವ ಥರ ಇರುತ್ತೆ ನೋಡ್ರಿ. ಆಮೇಲೆ ಟೇಸ್ಟ್ ಇದನ್ನು ನೀವು ಹಾಲಿನ ಪೇಡನ್ನು ನೀವೇನು ಮಾಡ್ತಿರ್ತೀರಲ್ಲ, ಅದು ಭಾಳ ಜಿಬಿ ಜಿಬಿ ಅನಿಸುತ್ತಾ. ಈ ಒಂದು ಇಂಗ್ರೀಡಿಯೆಂಟ್ಸ್ ನೀವು ಹಾಕೋದ್ರಲಿಂದ ಅದು ಜಿಬಿ ಜಿಬಿ ಅನ್ನೋದು ಹೋಗುತ್ತಾ, ಆಮೇಲೆ ನೀಟಾಗಿ ಬರುತ್ತಾ. ನೋಡ್ರಿ ಇದು ಯಾವ ಥರ ಮಾಡೋದು ಅಂತ. ನೋಡಿ ಫ್ರೆಂಡ್ಸ್, ನಾನೀಗ ಹಾಲಿನ ಪೌಡ್ರ್ಲಿಂದ ಯಾವ ಥರ ನಾನು ಪೇಡ ಮಾಡೋದು ತೋರಿಸ್ತಾ ಇದ್ದೀನಿ. ಈಗ ಪ್ಯಾನ್ ಇಟ್ಟು ಗ್ಯಾಸ್ ಹಚ್ಚಿದೆ. ಈಗ ನಾನೊಂದು ಈ ಥರ ಒಂದು ಬಟ್ಲಲ್ಲಿ ಒಂದು ಬಟ್ಲದಷ್ಟು ನಾನು ಹಾಲಿನ ಪೌಡ್ರ್ ಹಾಕ್ತೀನಿ. ಈ ಬಟ್ಲದಲ್ಲಿ ನಾನು ಒಂದು ಬಟ್ಲದಷ್ಟು ಸಕ್ಕರೆ ಹಾಕ್ತೀನಿ. ಫಸ್ಟಿಗೆ ಪಾಕ ಮಾಡ್ಕೊಳ್ಳೋಣ. ನಾನೀಗ ಇಷ್ಟು ಪ್ರಮಾಣ ಸಕ್ಕರೆ ಹಾಕ್ತಾ ಇದ್ದೀನಿ. ಒಂದು ಬಟ್ಲಿಗೆ ಸ್ವಲ್ಪ ಕಡಿಮೆ ಇದೆ, ಇಷ್ಟು ಹಾಕ್ತಾ ಇದ್ದೀನಿ. ನಾನೀಗ ಇದೇ ಬಟ್ಲಿಂದ ಒಂದು ಅರ್ಧ ಬಟ್ಲದಷ್ಟು ನೀರು ಹಾಕ್ತಾ ಇದ್ದೀನಿ. ಈಗ ಇದು ಸ್ವಲ್ಪ ಸಕ್ಕರೆ ಕರಗಿಸ್ಕೊಳ್ಳೋಣ. ಇದು ಚೆನ್ನಾಗಿ ಕುದಿಲಿ. ಇದು ಪಾಕ ಬರೋ ಥರ ನಾವು ಕುದಿಸ್ಕೊಳ್ಳೋಣ ಅದನ್ನು. ಇದು ಚೆನ್ನಾಗಿ ಕುದೀತಾ ಇದೆ ನೋಡ್ರಿ. ಈಗ ನೋಡ್ರಿ ಪಾಕ ಬಂದಿದೆ ನೋಡೋಣ. ಈಗ ಪೂರ ಈ ಥರ ಹಿಂಗ ಒಂದು ಎಳೆ ಬಂದಾಗ ನಾವು ತೆಗಿಬೇಕು. ಇನ್ನೊಂದು ಸ್ವಲ್ಪ ಇರಲಿ. ಈಗ ನೋಡ್ರಿ ಪಾಕ ಬಂದಿದೆ. ಈ ಥರ ಹಿಂಗೆ ಎಳೆ ಬಂದರೆ ಆಯಿತು. ಥರ ಎಳೆ ಬರಲಿ. ಈಗ ನಾನು ಇದರಲ್ಲಿ ಹಾಲಿನ ಪೌಡ್ರು ಹಾಕ್ತೀನಿ. ನಾನು ಒಂದು ಬಟ್ಲ ಪೂರ್ತಿ ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ. ಸ್ವಲ್ಪ ಸಕ್ಕರೆ ಕಡಿಮೆ ತೊಗೊಂಡಿದ್ನಲ್ಲ, ಈಗ ಇದು ಒಂದು ಪೂರ್ತಿ ತೊಗೊಂಡಿದ್ದೀನಿ. ಇಲ್ಲ ಅಂದರೆ ಭಾಳ ಸ್ವೀಟ್ ಜಾಸ್ತಿ ಅನಿಸುತ್ತಾ. ಇದನ್ನು ನೀಟಾಗಿ ಈ ಥರ ತಿರುಕೊಳ್ಳೋಣ, ಗಂಟೆಲ್ಲ ಹೊಡಿಯಂಗ. ಇದನ್ನು ನೀಟಾಗಿ ಈ ಥರ ತಿರುಕೊಳ್ಳೋಣ. ಗಂಟು ಪೂರ್ತಿಯಾಗಿ ಹೊಡಿಲಿ. ನಾನೀಗ ಇದರಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೀನಿ. ಏನಂದರೆ ಇದು 1 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ತೀನಿ. ಈ ಮೈದಾ ಹಿಟ್ಟು ಹಾಕೋದ್ರಲಿಂದ ಜಿಗಿ ಬರಲ್ಲ, ಅದಕ್ಕಂತ ನಾನು ಮೈದಾ ಹಿಟ್ಟು ಹಾಕ್ತೀನಿ. 1 ಸ್ಪೂನಷ್ಟು ಸಾಕು. ಈಗ ಇದನ್ನು ನೀಟಾಗಿ ತಿರುಕೊಳ್ಳೋಣ. ಗ್ಯಾಸು ಭಾಳ ಸ್ಲಿಮ್ಮಲ್ಲೇ ಇಟ್ಟು ತಿರುಕೊಳ್ರಿ. ಈಗ ನೀವು ಮಾಡಬೇಕಾದ್ರೆ ಭಾಳ ಜಿಗಿ ಜಿಗಿ ಅನಿಸುತ್ತಲ್ಲ, ಈಗ ನಾವು ಮೈದಾ ಹಿಟ್ಟು ಹಾಕೋದ್ರಲಿಂದ ಆ ಥರ ಅನಿಸಲ್ಲ. ಪೇಡನೂ ಚೆನ್ನಾಗಿ ಬರ್ತಾವ. ಈ ಥರ ಚೆನ್ನಾಗಿ ತಿರುಕೊಳ್ರಿ. ನೀವು ಹಿಂಗೆ ತಿರುಗಬೇಕಾದ್ರೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ರಿ. ನೋಡ್ರಿ ಗಂಟು ಹೊಡಿತಾ ಇದ್ದಾವ, ಇನ್ನೊಂದು ಸ್ವಲ್ಪ ಇದ್ದಾವ. ಗ್ಯಾಸ್ ಸ್ಲಿಮ್ಮಲ್ಲೇ ಇಟ್ಟಿರಿ ಆದಷ್ಟು, ಇಲ್ಲಾಂದ್ರೆ ತಳ ಹತ್ತತ್ತ.
ಗಂಟೆಲ್ಲ ಪೂರ್ತಿಯಾಗಿ ಒಡೆದು ನೋಡ್ರಿ. ಈಗ ಇನ್ನು ಒಂದೊಂದು ಅಷ್ಟೇ. ಈಗ ನಾನು 1 ಸ್ಪೂನಷ್ಟು ತುಪ್ಪ ಹಾಕ್ಕೊತೀನಿ. ನಾನು ತುಪ್ಪ ಕರಗಿಸಿರೋದು ಹಾಕ್ತಾ ಇದ್ದೀನಿ. ಚೆನ್ನಾಗಿ ತಿರುಕೊಳ್ಳಿ. ಗಂಟೆಲ್ಲ ಪೂರ್ತಿಯಾಗಿ ಹೊಡಿತಾವ. ಥರ ಮನೆಯಲ್ಲೇ ನೀವು ಹಾಲಿನ ಪುಡಿಲಿಂದ ಪೇಡ ಮಾಡ್ಕೊಳ್ರಿ. ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರ. ಇನ್ನೊಂದು ಸ್ವಲ್ಪ ಕುದಿಲಿ. ಹೀಗೆ ನಾನೀಗ ಇನ್ನೂ 1 ಸ್ಪೂನಷ್ಟು ತುಪ್ಪ ಹಾಕ್ಕೊತೀನಿ. ನೀವು ತಿರುಗೋದು ಕೈ ಬಿಡಬೇಡ್ರಿ, ಕೈ ಬಿಟ್ಟರೆ ತಳ ಹಿಡಿಯುತ್ತ. ಇದು ರೆಡಿಯಾಗಿದೆ. ನಾನು ಪ್ಲೇಟಲ್ಲಿ ಎಣ್ಣೆ ಸವರಿ ಹಾಕ್ತೀನಿ. ಇದು ರೆಡಿಯಾಗಿದೆ. ಈಗ ನಾನು ಇದನ್ನು ಅಷ್ಟನ್ನು ಈ ಥರ ತುಪ್ಪ ಸವರಿದ ಪ್ಲೇಟಲ್ಲಿ ಹಾಕ್ತೀನಿ. ಈಗ ನಾನು ಪ್ಲೇಟಿಗೆ ಹಾಕಿ ಈ ಥರ ಅಗಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಕಾಲ ಬಿಟ್ಟು ಇದನ್ನು ನೀಟಾಗಿ ಕಟ್ ಮಾಡ್ಕೊಂಡ್ರಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ. ಈ ಬರ್ಫಿ ಭಾಳ ಚೆನ್ನಾಗಿ ಬರ್ತಾವ. ನೀವು ಜಿಗಿ ಜಿಗಿ ಅಂತ ಒಬ್ಬೊಬ್ಬರು ಬರಲ್ಲ, ಇದು ಭಾಳ ಜಿಗಿ ಜಿಗಿ ಅನ್ಸುತ್ತೆ ಅಂತಾರಲ್ಲ, ಆ ಥರ ಅನ್ನೋರಿಗೆ ಈ ಥರ ಟಿಪ್ಸ್ ಯೂಸ್ ಮಾಡಿ ಮಾಡ್ಕೊಳ್ರಿ. ಎಷ್ಟು ಚೆನ್ನಾಗಿ ಬರ್ತಾವೆ ನೋಡ್ರಿ ನೀವು. ಈಗ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಸಬ್ಸ್ಕ್ರೈಬ್ ಆಗಿರಿ. ನನ್ನ ಮುಂದಿನ ವೀಡಿಯೋಸ್ ಎಲ್ಲ ಬರ್ತಾವ. ಬಾಯ್.